ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಧರ್ಮರಾಜನಿಗೆ ಯುದ್ಧ ಧರ್ಮಗಳನ್ನು ತಿಳಿಸಿದುದು ಎಂಬ 95ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಯುಧಿಷ್ಠಿರನು, ತಾತ, ಒಬ್ಬ ಕ್ಷತ್ರಿಯನು ಇನ್ನೊಬ್ಬ ಕ್ಷತ್ರಿಯನನ್ನು ಯುದ್ಧದಲ್ಲಿ ಜಯಿಸಬೇಕೆಂದು ಬಯಸುವಾಗ ಅವನು ಅನುಸರಿಸಬೇಕಾದ ಯುದ್ಧ ಧರ್ಮಗಳು ಯಾವುವು ಎನ್ನಲು ಭೀಷ್ಮನು ಹೇಳುತ್ತಾನೆ, ಧರ್ಮರಾಜ, ಕೇಳು. ಒಬ್ಬ ರಾಜನು ತನಗೆ ಒಳ್ಳೆಯ ಸಹಾಯ ಬಲವಿದ್ದರೂ ಇಲ್ಲದಿದ್ದರೂ ತಾನು ಜಯಿಸಬೇಕೆಂದು ಕೋರಿದ ರಾಷ್ಟ್ರಕ್ಕೆ ಬಂದು ಮೊದಲು ಅಲ್ಲಿದ್ದವರನ್ನು ಕುರಿತು, ಇನ್ನು ಮೇಲೆ ನಾನೇ ನಿಮಗೆ ಪ್ರಭು, ನಿಮ್ಮನ್ನು ನಿರಪಾಯವಾಗಿ ರಕ್ಷಿಸುವೆನು. ನೀವು ನ್ಯಾಯ ರೀತಿಯಿಂದ ನಮಗೆ ಕಪ್ಪವನ್ನು ಕಟ್ಟಿರಿ, ಇಲ್ಲವೇ ಯುದ್ಧಕ್ಕೆ ಸಿದ್ಧರಾಗಿರಿ ಎಂದು ಎಚ್ಚರಿಸಬೇಕು. ಆ ಮಾತಿಗೆ ಅವರು ಸಮ್ಮತಿಸಿ ನಡೆದರೆ ಆಗ ಯುದ್ಧವೇ ಬೇಕಾದುದಿಲ್ಲ. ಅವರು ಕ್ಷತ್ರಿಯರು ಅಲ್ಲದೆ ತನ್ನನ್ನು ಮೀರಿಯೂ ಹೋಗುವುದಾದರೆ ಅವರನ್ನು ಸರ್ವೋಪಾಯಗಳಿಂದ ಅಡಗಿಸಿ ಬಿಡಬೇಕು. ನಿಜವಾದ ಕ್ಷತ್ರಿಯರು ಎದುರಿಸಿ ಬಂದವನು ಆಯುಧವನ್ನು ಹಿಡಿದು ಯುದ್ಧ ಸನ್ನದ್ಧನಾಗಿಲ್ಲದಿದ್ದರು, ತನ್ನನ್ನು ತಾನು ರಕ್ಷಿಸಿಕೊಳ್ಳಲಾರದಿದ್ದರು ಅವನ ಮೇಲೆ ಕೈ ಮಾಡಲಾರನು. ಕ್ಷತ್ರಿಯರಲ್ಲದ ಹೀನ ವಂಶದವರೇ ಅಂತಹವನ ಮೇಲೆ ಕೈ ಎತ್ತುವರು ಎಂದನು. ಆಗ ತಿರುಗಿ ಧರ್ಮರಾಜನು, ಓ ತಾತ, ಕ್ಷತ್ರಿಯನೊಬ್ಬನು ಇನ್ನೊಬ್ಬ ಸಮಾನ ಕ್ಷತ್ರಿಯನ ಮೇಲೆ ಯುದ್ಧ ಮಾಡಬೇಕಾದರೆ ಅವನೊಡನೆ ಯುದ್ಧ ಮಾಡತಕ್ಕ ರೀತಿ ಹೇಗೆ, ಅದನ್ನು ವಿವರಿಸಬೇಕು ಎನ್ನಲು ಭೀಷ್ಮನು, ರಾಜೇಂದ್ರ, ಸನ್ನಾಹಗಳಿಲ್ಲದೆ ಮೈ ಮೇಲೆ ಯುದ್ಧ ಕವಚವೂ ಇಲ್ಲದ ಕ್ಷತ್ರಿಯನ ಮೇಲೆ ಯುದ್ಧ ಮಾಡಬಾರದು. ಇದಿರಾಳಿಯು ಒಂಟಿಯಾಗಿದ್ದಾಗ ನಾನು ಒಂಟಿಯಾಗಿಯೇ ಇದ್ದು, ನೀನು ಬಾಣವನ್ನು ಬಿಡು, ನಾನು ಬಿಡುವೆನು ಎಂದು ಎಚ್ಚರಿಸಬೇಕು. ಅವನು ಸನ್ನಾಹಗಳೊಡನೆ ಬಂದಾಗ ತಾನು ಸನ್ನಾಹಗಳೊಡನೆ ಯುದ್ಧಕ್ಕೆ ನಿಲ್ಲಬೇಕು. ಸೈನ್ಯದೊಡನೆ ಬಂದವನನ್ನು ಸೈನ್ಯದೊಡನೆಗೆ ಎದುರಿಸಬೇಕು. ಕಪಟವಾಗಿ ಯುದ್ಧ ಮಾಡುವವನಲ್ಲಿ ಕಪಟ ಯುದ್ಧವನ್ನೇ ಮಾಡಬೇಕು. ಧರ್ಮ ಯುದ್ಧ ಮಾಡುವವನಲ್ಲಿ ಧರ್ಮದಿಂದಲೇ ಯುದ್ಧ ಮಾಡಬೇಕು. ರಥಿಕನನ್ನು ರಥಿಕನಾಗಿಯೇ ಎದುರಿಸಬೇಕೇ ಹೊರತು ಕುದುರೆಯನ್ನೇರಿ ಯುದ್ಧಕ್ಕೆ ಹೋಗಬಾರದು. ವಿಪತ್ತಿನಲ್ಲಿ ಸಿಕ್ಕಿಬಿದ್ದವನನ್ನು, ಭೀತನನ್ನು, ಪರಾಜಿತನನ್ನು ಹೊಡೆಯಬಾರದು. ವಿಷದಲ್ಲಿ ನೆನೆಸಿದ ಬಾಣಗಳನ್ನು, ಅಡ್ಡ ಕೊಕ್ಕೆಗಳುಳ್ಳ ಬಾಣಗಳನ್ನು ಬಿಡಬಾರದು. ಇವು ಅಸಜ್ಜನರ ಆಯುಧಗಳು. ಧರ್ಮ ವಿಧಿಯನ್ನು ಅನುಸರಿಸಿಯೇ ಯುದ್ಧ ಮಾಡಬೇಕು. ತನ್ನನ್ನು ಹೊಡೆಯುವುದಕ್ಕೆ ಬಂದವನ ಮೇಲೆ ಕೋಪಿಸಬಾರದು. ಒಬ್ಬನಿಗೆ ಆನೆಯು ವಾಹನವಾಗಿದ್ದು ಇನ್ನೊಬ್ಬನಿಗೆ ಅದಿಲ್ಲದಿದ್ದಾಗ ಕಾಲಾಳಾದವನು ಆನೆಯನ್ನೇರಿದವನ ಮೇಲೆ ಯುದ್ಧವನ್ನು ಮಾಡಬಾರದು. ಆನೆಯನ್ನು ಏರಿದವನು ಆನೆಯನ್ನು ಏರಿದವನೊಡನೆಯೇ ಯುದ್ಧ ಮಾಡಬೇಕು. ಗಜಾರೂಢನು ಒಂದು ವೇಳೆ ಒಳ್ಳೆ ಸುಶಿಕ್ಷಿತವಾದ ಕುದುರೆಯನ್ನು ಏರಿದವನೊಡನೆ ಯುದ್ಧ ಮಾಡಬಹುದು. ದಿವ್ಯಾಸ್ತ್ರ ಸಂಪನ್ನನಾದವನು ತನಗೆ ಇಷ್ಟ ಬಂದಂತೆ ಆನೆಯನ್ನೋ ರಥವನ್ನೋ ಕುದುರೆಯನ್ನೋ ಏರಿ ಅಥವಾ ಸಮಸ್ಥಳದಲ್ಲಿ ನಿಂತು ಯುದ್ಧ ಮಾಡಬಹುದು. ರಾಜ, ರಾಮ ರಾವಣರ ಯುದ್ಧದಲ್ಲಿ ವಾನರರು ಮಹಾತ್ಮರಾದ ವಿಭೀಷಣ ಲಕ್ಷ್ಮಣರು ಪದಾತಿಗಳಾಗಿಯೇ ಇದ್ದರು. ಆದರೆ ರಾವಣನ ಅಂತ್ಯಕಾಲದಲ್ಲಿ ರಾಮನು ಇಂದ್ರ ರಥವನ್ನು ಏರಿಯೇ ಪಾಪಿಯಾದ ಆ ರಾವಣನನ್ನು ಕೊಂದನು. ದಿವ್ಯಾಸ್ತ್ರ ಬಲವುಳ್ಳವರಲ್ಲಿ ಈ ವಿಧಿಗಳೆಲ್ಲವೂ ಏರ್ಪಟ್ಟಿವೆ. ಪೂರ್ವದ ದೇವಾಸುರರಲ್ಲಿಯೂ ಇದೇ ವಿಧಿಯು ಅನುಸರಿಸಲ್ಪಟ್ಟಿದೆ. ಸಾಧುಗಳ ಸಂಕಟದಿಂದ ಸಾಧುಗಳು ವ್ಯಸನ ಪಡುವುದು ಸಹಜವು. ಬೆಂಬಲವಿಲ್ಲದವನು, ಮಕ್ಕಳನ್ನು ಕಳೆದುಕೊಂಡವನು, ಆಯುಧವು ಮುರಿದವನು, ಆಪತ್ತಿನಲ್ಲಿ ಸಿಕ್ಕಿಬಿದ್ದವನು, ಬಿಲ್ಲಿನ ನಾಣು ಕಿತ್ತು ಹೋದವನು, ವಾಹನವಿಲ್ಲದವನು, ಇಂತಹವರನ್ನು ಹೊಡೆಯಬಾರದು. ನೊಂದ ಶತ್ರುವನ್ನು ತನ್ನ ದೇಶಕ್ಕೆ ಕಳುಹಿಸಿ ಚಿಕಿತ್ಸೆ ಮಾಡಿಸಬೇಕು. ಇಲ್ಲವೇ ಅವನ ಸ್ವಗ್ರಹಕ್ಕೆ ಅವನನ್ನು ಕಳುಹಿಸಿಕೊಡಬೇಕು. ಅವನಿಗೆ ಚಿಕಿತ್ಸೆ ಮಾಡಿ ಅವನ ಗಾಯಗಳೆಲ್ಲವೂ ಆರಿದ ಮೇಲೆ ಅವನನ್ನು ಬಿಟ್ಟು ಕಳುಹಿಸಬೇಕು. ಇದು ಸನಾತನ ಧರ್ಮವು. ಸ್ವಯಂಭುವ ಮನುವು ಹೀಗೆ ಯುದ್ಧ ಧರ್ಮವನ್ನು ವಿಧಿಸಿರುವನು. ಸಜ್ಜನರಲ್ಲಿ ಸಾಧುಗಳ ಧರ್ಮವೇ ಇರಬೇಕು. ಆ ಧರ್ಮಕ್ಕೆ ತನ್ನಲ್ಲಿ ಲೋಪವಿಲ್ಲದಂತೆ ನೋಡಿಕೊಳ್ಳಬೇಕು. ಧರ್ಮನಿಷ್ಠನಾದ ಕ್ಷತ್ರಿಯನಿಗೆ ಅಧರ್ಮದಿಂದ ಉಂಟಾದ ಜಯವು ಅವನನ್ನು ಪಾಪಕ್ಕೆ ಗುರಿ ಮಾಡುವುದು. ಅವನ ಬದುಕು ನಿಂದಾಸ್ಪದವು. ಅವನು ತನ್ನನ್ನು ತಾನೇ ಕೊಂದವನಾಗುವನು. ಸನ್ಮಾರ್ಗದಲ್ಲಿ ವರ್ತಿಸುವವರನ್ನು ದುರ್ಮಾರ್ಗದಿಂದ ಕೊಲ್ಲುವುದು ದುಷ್ಟರ ನಡತೆ. ಧರ್ಮ ಪ್ರಾಪ್ತವಾದ ಮರಣವಾದರೂ ಮೇಲೆನಿಸುವುದೇ ಹೊರತು ಪಾಪ ಕರ್ಮದಿಂದ ಬಂದ ಜಯವು ಪ್ರಶಸ್ತವಲ್ಲ. ರಾಜೇಂದ್ರ, ಅಧರ್ಮವೆಂಬುದು ಗೋವಿನಂತೆ ಆಗಲೇ ಫಲವನ್ನು ಕೊಡುವುದಲ್ಲ. ಅದು ತನ್ನಲ್ಲಿ ಪ್ರವರ್ತಿಸಿದವನನ್ನು ಕಾಲಕ್ರಮದಲ್ಲಿ ಸಮೂಲವಾಗಿ ಶಾಖೆಗಳೊಡನೆ ದಗ್ಧ ಮಾಡುವುದು. ಪಾಪಿಯು ಪಾಪದಿಂದಲೇ ಧನವನ್ನು ಗಳಿಸಿ ಸಂತೋಷ ಪಡುವನು. ಅದೇ ದುರ್ಮಾರ್ಗದಿಂದ
ಅವನು ಮೇಲೆ ಮೇಲೆ ವೃದ್ಧಿಗೂ ಬಂದು ಅದರಲ್ಲಿಯೇ ವಿಶೇಷವಾಗಿ ತಗುಲಿಕೊಂಡಿರುವನು. ಆಗ ಅವನಿಗೆ ಧರ್ಮವೆಂಬುದು ಸುಳ್ಳೆಂದೇ ತೋರಿ ಶುದ್ಧಾತ್ಮರನ್ನು ಅಪಹಾಸ್ಯ ಮಾಡುವನು. ಪುಣ್ಯ ಕಾರ್ಯದಲ್ಲಿ ನಂಬಿಕೆಯಿಲ್ಲದೆ ಕೊನೆಗೆ ನಾಶ ಹೊಂದುವನು. ದೇವತೆಗಳು ಅವನನ್ನು ವರುಣಪಾಶಗಳಿಂದ ಬಿಗಿದು ಅವಮಾನಿಸುವರು. ಗಾಳಿ ತುಂಬಿದ ದೊಡ್ಡ ತಿತ್ತಿಯಂತೆ ತಾನು ಮಾಡಿದ ದುಷ್ಕೃತ್ಯಗಳಿಂದಲೇ ಅವನು ಮೇಲೆ ಮೇಲೆ ಉಬ್ಬುವನು. ಆದರೇನು, ನದಿ ತೀರದಲ್ಲಿರುವ ವೃಕ್ಷದಂತೆ ಅವನು ಅಕಸ್ಮಾತ್ತಾಗಿ ಸಮೂಲವಾಗಿ ನಾಶ ಹೊಂದುವನು. ಕಲ್ಲಿನ ಮೇಲೆ ಬೀಸಿ ಬಡಿದ ಮಡಕೆಯಂತೆ ಅವನು ಕೆಟ್ಟು ಹೋಗುವುದನ್ನು ನೋಡಿ ಜನರು ನಗುವರು, ನಿಂದಿಸುವರು. ಆದುದರಿಂದ ರಾಜ, ಕ್ಷತ್ರಿಯನಾದವನು ಧರ್ಮದಿಂದಲೇ ಜಯವನ್ನು ಐಶ್ವರ್ಯವನ್ನು ಸಂಪಾದಿಸಬೇಕು. ಇದು 95ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.